ಅರಮನೆ ಮೈದಾನದಲ್ಲಿ ಹೇಳ್ತಾ ಇದ್ದೀನಿ, ಹೇಳ್ತಿದ್ದು ನಿಮ್ಗೆ ಅರ್ಥ ಆಗಿ ಹೇಳ್ತೀನಿ. ಅರಮನೆ ಮೈದಾನದಲ್ಲಿ ಇಡೀ ರಾಜ್ಯದ ಎಲ್ಲ ಮಠಾಧಿಪತಿಗಳು ಬಂದಾಗ ಅವರ ಗುಂಪಿನಲ್ಲಿ ಬಿಳಿ ಬಟ್ಟೆ ಒಬ್ಬರೇ ಒಬ್ಬರು ಕಾಣ್ತಿದ್ದು ಸಿದ್ದರಾಮಯ್ಯ. ಅಲ್ಲಿ ಬಹಳ ಅದ್ಭುತವಾಗಿ ಆದದ್ದು ವಿಭೂತಿ. ಆ ವಿಭೂತಿ ಹಾಕಿದ ತಕ್ಷಣ ಸಿದ್ದರಾಮಯ್ಯನವರು ಯಾವುದೋ ಮಠದ ಜಗದ್ಗುರುಗಳಿಗಿಂತಲೂ ಜೋರಾಗಿ ಲಕ್ಷಣವಾಗಿ ಪ್ರೀತಿಯಿಂದ ಕಾಣಿತು. ಆಮೇಲೆ ಮುಖ್ಯಮಂತ್ರಿ ಆದ್ರೂ ಚಿಂತೆ ಇಲ್ಲ, ನಾನೇನು ಒತ್ತಾಯ ಮಾಡಕ್ ಹೋಗೋದಿಲ್ಲ. ಕಾವಿ ಬಟ್ಟೆ ಹಾಕೋದು ಬಿಡೋದು ನಿಮಗೆ ಸೇರಿದ್ದು, ನಾವೇನು ಒತ್ತಾಯ ಮಾಡಕ್ ಹೋಗಲ್ಲ. ಕಾವಿ ಶರ್ಟು ಕಾವಿ ಪಂಚೆ ಹಾಕೊಂಡು ಹೊಟ್ಬಿಟ್ರೆ ಮುಗ್ದೇ ಹೋಯ್ತು, ಯಾವ ಮಠಗಳು ಉಳಿಯಂಗಿಲ್ಲ, ಯಾರು ಉಳಿಯಂಗಿಲ್ಲ. ಆಯ್ತಾ? ಸಿದ್ದರಾಮಯ್ಯನವರು ಬಹಳ ಅತ್ಯಂತ ಗೌರವ. ಈ ವಿಭೂತಿಯನ್ನ ವಿಶ್ವದಲ್ಲೇ ಪ್ರಚಾರ ಮಾಡಿದವರು, ಪ್ರಚಾರ ಅಂದ್ರೆ ವಿಶ್ವದ ಗಮನಕ್ಕೆ ತಂದವರು ಒಬ್ರು ಬಿ.ಡಿ. ಜತ್ತಿಯವರು. ರಾಷ್ಟ್ರಪತಿ ಆಗಿದ್ದಾಗಲೂ ವಿಭೂತಿಯನ್ನ ಧರಿಸ್ತಾ ಇದ್ರು. ಅದಾದ ನಂತರ ಸಿದ್ದರಾಮಯ್ಯನವರದು ಇಡೀ ರಾಷ್ಟ್ರದ ಗಮನವನ್ನ ಸೆಳೆತು ರಾಷ್ಟ್ರದ ಎಲ್ಲ ಟಿವಿಗಳು ತೋರಿಸ್ತವೆ. ವಿಭೂತಿ ಅದು ನಿಜವಾಗಲೂ ಭಸ್ಮ, ಅದು ಸಗಣಿಯಲ್ಲಿ ಮಾಡಿದಂತ ಭಸ್ಮ. ವಿಭೂತಿ ಬಹಳ ಪುಣ್ಯ. ವಿಭೂತಿಯನ್ನ ತಾವು ಹಾಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ಬಹಳ ಸಂತೋಷ. ನೀವು ದಿನ ಹಾಕೊಂಡ್ರು ಒಳ್ಳೇದೇ, ನಿಮಗೆ ಸೇರಿದ್ದು ಹಾಕೋದು ಬಿಡೋದು. ಆಯ್ತಾ? ಅದು ನಿಮಗೆ